KGF ನಾಗರಿಕರಲ್ಲಿ ಒಂದು ವಿಚಾರ ಏನು ಚರ್ಚೆ ಮಾಡಬೇಕು ಅಥವಾ ವಿಚಾರ ವಿನಿಮಯ ಮಾಡ್ಕೋಬೇಕು ಅಂದರೆ ಪ್ರಥಮವಾಗಿ ಈಗ ಒಂದು 10 ದಿನಗಳಿಂದ ನಾನು ಪ್ರಭಾರಿ ಪೌರಾಯುಕ್ತನಾಗಿ ಇಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಇಲ್ಲಿ ಕಂಡುಬಂದಿರುವಂತಹ ಪ್ರಥಮ ಒಂದು ಆದ್ಯ ಕರ್ತವ್ಯ ಏನಾಗಬೇಕು ಅನ್ನೋ ಒಂದು ದೃಷ್ಟಿಯಲ್ಲಿ ಎಲ್ಲ ನಮ್ಮ ಸಾರ್ವಜನಿಕರಲ್ಲಿ ನಾನು ಮನವಿ ಮಾಡಿಕೊಳ್ಳೋದೇನೆಂದರೆ, ಈ ನಮ್ಮ ನಗರಸಭೆ ವ್ಯಾಪ್ತಿಯಲ್ಲಿ ಪ್ರತಿದಿನ 60 ಟನ್ ತ್ಯಾಜ್ಯನ ನಾವು ಉತ್ಪಾದನೆ ಮಾಡ್ತಾಯಿದ್ದೀವಿ. ಅಂದರೆ ಪ್ರತಿಯೊಬ್ಬ ಮನುಷ್ಯನು ಹಸಿ ಕಸ ಮತ್ತು ಒಣ ಕಸನ ವಿಂಗಡಿಸಿ ಕೊಡಬೇಕಾಗಿರೋದು ತಮ್ಮೆಲ್ಲರ ಆದ್ಯ ಕರ್ತವ್ಯ. ಒಟ್ಟಾರೆಯಾಗಿ ನಮ್ಮ ಒಂದು ನಗರಸಭೆ ವ್ಯಾಪ್ತಿಯಲ್ಲಿ 60 ಟನ್ ತ್ಯಾಜ್ಯ ಉತ್ಪಾದನೆ ಆಗ್ತಾಯಿದೆ. ಅದರಲ್ಲಿ ಹೆಚ್ಚು ಕಡಿಮೆ ಒಂದು 40 ರಿಂದ 45 ಟನ್ ತ್ಯಾಜ್ಯ, ಹಸಿ ತ್ಯಾಜ್ಯ ನಮಗೆ ನಮ್ಮ ಒಂದು ಏನು ಲ್ಯಾಂಡ್ಫಿಲ್ ಸೈಟ್ಗೆ ವಿಂಗಡಿಸಿರುವಂತಹ ತ್ಯಾಜ್ಯ ಹೋಗಬೇಕಾಗುತ್ತೆ. ಅದೇ ರೀತಿಯಾಗಿ ಡ್ರೈ ವೇಸ್ಟ್ ಅಂದರೆ ತಮಗೆ ಗೊತ್ತಿದ್ದ ಹಾಗೆ ಏನು ಅಡುಗೆ ಮನೆಯಿಂದ ಹೊರತುಪಡಿಸಿ ಬರುವಂಥ ಕಸ, ಒಣಗಿರುವಂಥ ಕಸನ ಅದನ್ನು ಒಣ ತ್ಯಾಜ್ಯ ಅಂತ ಕರಿತೀವಿ. ಅದನ್ನು ಒಂದು ಒಳ್ಳೆಯ ರೀತಿಯಲ್ಲಿ ಪ್ರೋಸೆಸ್ ಮಾಡಲಿಕ್ಕೆ, ಅದನ್ನು ಏನು ವಿಲೆ ಮಾಡಲಿಕ್ಕೆ ನಾವೆಲ್ಲ ಕಾರ್ಯಪ್ರವೃತ್ತರಾಗಿದ್ದೇವೆ. ಬಟ್ ಇಲ್ಲಿ ಇತ್ತೀಚೆಗೆ ನಾವು ನೋಡಿದ ಹಾಗೆ ಒಂದು 5 ರಿಂದ 6 ವಾರ್ಡ್ಗಳಲ್ಲಿ ಮಾತ್ರ ಈ ಒಂದು ಜನರ ಏನು ಇದ್ರ ಬಗ್ಗೆ ಸಕಾರಾತ್ಮಕವಾಗಿ ನಿರ್ವಹಿಸ್ತಾ ಇದ್ದಾರೆ ಅನ್ನೋದು ಮಾತ್ರ ನಾವು ಕಂಡುಬಂದಿದೆ. ಬಟ್ ಇನ್ನೂ ನಮ್ಮಲ್ಲಿ ಒಂದು 30 ವಾರ್ಡ್ಗಳಲ್ಲಿ 29 ರಿಂದ 30 ವಾರ್ಡ್ಗಳಲ್ಲಿ ಇದು ಜ್ವಲಂತ ಸಮಸ್ಯೆಯಾಗಿಯೇ ಇದೆ. ಈ ಒಂದು ಹಿತದೃಷ್ಟಿಯಿಂದ, ನಿಮ್ಮೆಲ್ಲರ ಆರೋಗ್ಯದ ಹಿತದೃಷ್ಟಿಯಿಂದ, ನಮ್ಮ ಪೌರ ಕಾರ್ಮಿಕರ ಹಿತದೃಷ್ಟಿಯಿಂದ ಕೂಡ ತಾವು ತಮ್ಮ ಮನೆಗಳಲ್ಲಿ ಹಸಿ ಕಸವನ್ನು ಪ್ರತ್ಯೇಕವಾಗಿ, ಅದರಲ್ಲಿ ಏನು ಅಂಥ ದೊಡ್ಡ ಸಾಧನೆ ಏನಿಲ್ಲ, ನೀವು ಏನು ಹಸಿ ಕಸನ ಅಂದರೆ ಅಡುಗೆ ಮನೆಯಲ್ಲಿ ಏನು ಉತ್ಪಾದನೆ ಆಗುತ್ತಂಥ ಕಸನ ನೀವೊಂದು ಪ್ರತ್ಯೇಕವಾಗಿ ಒಂದು ಬಿನ್ನಲ್ಲಿ ಹಾಕಿ, ಆಮೇಲೆ ಒಣಗಿರುವಂತಹ ಅಂದರೆ ಪ್ಲಾಸ್ಟಿಕ್ ತ್ಯಾಜ್ಯನ, ಪ್ಲಾಸ್ಟಿಕ್ಕು ಬೇರೆ ಬೇರೆ ಏನು ಇದರಲ್ಲಿ ಐಟಮ್ಸ್ ಬರ್ತವೆ ಅದನ್ನು ಸಪ್ರೇಟಾಗಿ ಪ್ರತ್ಯೇಕವಾಗಿ ನಿಮ್ಮ ಮನೆಗಳಲ್ಲಿ ಒಂದು ಕವರಲ್ಲಿ ಕಟ್ಟಿದರೂ ಆಯಿತು, ಅಥವಾ ಪ್ರತ್ಯೇಕವಾಗಿ ನಾವು ಆಲ್ರೆಡಿ ಒಂದು ಬಿನ್ ಕೊಟ್ಟಿದ್ದೀವಿ, ಆ ಬಿನ್ನಲ್ಲಿ ಹಾಕ್ಕೊಟ್ರೂ ಆಯಿತು. ಈ ರೀತಿಯಾಗಿ ತಾವು ವಿಂಗಡಿಸಿರುವಂತಹ ಕಸಗಳನ್ನ ನಮಗೆ ನಮ್ಮ ಏನು ಆಟೋ ಟಿಪ್ಪರ್ಗೆ ಪ್ರತಿ ದಿವಸ ಕೊಟ್ಟಲ್ಲಿ ಯಾವುದೇ ರೀತಿಯಾದಂತಹ ಏನು ನಮ್ಮಲ್ಲಿ ಬ್ಲ್ಯಾಕ್ ಸ್ಪಾಟ್ಸ್ ತಾವು ನೋಡ್ಬೋದು. ನಿಮ್ಮ ಮನೆಗಳು ಮುಂದೆನೇ ಇರ್ತವೆ, ಬಟ್ ಅದಕ್ಕೂ ನನಗೂ ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿ ತಾವು ಭಾವಿಸ್ಕೊಂಡು ಈ ಜೀವನ ನಡೆಸ್ತಾ ಇರ್ತೀರಿ. ದಯವಿಟ್ಟು ಆ ಒಂದು ಧೋರಣೆಯಿಂದ ಹೊರಗಡೆ ಬನ್ನಿ. ಎಲ್ಲನೂ ನಮ್ಮ ಪರಿಸರ ನಮ್ಮದು ಅನ್ನೋ ಭಾವನೆಯಲ್ಲಿ ನೀವು ನಿಮ್ಮ ಒಂದು ಆರೋಗ್ಯ ಹಿತದೃಷ್ಟಿಯಿಂದ ಇವನ್ನೆಲ್ಲನೂ ಪಾಲಿಸ್ಕೊಂಡು ಬಂದರೆ, ನಗರಸಭೆಯ ಜೊತೆಯಲ್ಲಿ ತಾವು ಕೈ ಜೋಡಿಸಿದ್ದೇ ಆಗದಲ್ಲಿ ಒಂದು ಉತ್ತಮವಾದಂತಹ ಪರಿಸರ ನಿರ್ಮಾಣ ಮಾಡಲಿಕ್ಕೆ ಹಾಗೂ ಒಂದು ಏನು ನಗರಸಭೆಯ ಶ್ರೇಯೋಭಿವೃದ್ಧಿಗೋಸ್ಕರ ನೀವು ಕೆಲಸ ಮಾಡ್ದಂಗೆ ಆಗ್ತದೆ. ದಯವಿಟ್ಟು ತಮ್ಮಲ್ಲಿ ನಾನು ಕಳಕಳಿಯಾಗಿ ವಿನಂತಿ ಮಾಡೋದೇನೆಂದರೆ, ತಮ್ಮ ಮನೆಯಲ್ಲಿ ಪ್ರತಿದಿನ ನಮ್ಮ ಏನು ಪೌರ ಕಾರ್ಮಿಕರುಗಳು, ಆಮೇಲೆ ನಮ್ಮ ಏನು ಆಟೋ ಟಿಪ್ಪರ್ ಸಿಬ್ಬಂದಿ ಏನು ಬರ್ತಾರೆ, ಪ್ರತಿದಿನ ನೀವು ನಿಮ್ಮಲ್ಲಿ ಇರುವಂಥ ಹಸಿ ಕಸ ಒಣ ಕಸನ ವಿಂಗಡಿಸ್ಕೊಡಿ. ಅವ್ರ ಕೆಲಸನ ಮಾಡ್ತಾರೆ. ನಾವು ಪ್ರತಿ ಮನೆಯಲ್ಲಿ ಒಂದು ಕಸವನ್ನು ಕೇಳುವ ಹಕ್ಕು ನಮ್ಮದಾಗಿರುತ್ತದೆ. ಅದೇ ರೀತಿಯಾಗಿ ಪ್ರತಿ ಮನೆಯವರು ಕಸವನ್ನು ನೀಡುವಂಥ ಹಕ್ಕು ಕೂಡ ನಿಮ್ಮದೇ ಆಗಿರುತ್ತದೆ. ಆದ್ದರಿಂದ ಇದು ಒಂದು ತೆಗೆದುಕೊಳ್ಳುವಿಕೆ ಒಂದು ವಿಚಾರ ಆಗಿರೋದ್ರಿಂದ ದಯವಿಟ್ಟು ಕಸವನ್ನು ವಿಂಗಡಿಸಿಬಿಟ್ಟು ನಮಗೆ ಕೊಟ್ಟಲ್ಲಿ ನಾವು ಒಂದು ಉತ್ತಮವಾದಂಥ ಪರಿಸರವನ್ನು, ಉತ್ತಮವಾದಂತಹ ವಾತಾವರಣವನ್ನು ಈ KGFನಲ್ಲಿ ನಿರ್ಮಾಣ ಮಾಡ್ಬೋದು. 100% ಪ್ಲಾಸ್ಟಿಕ್ ಮುಕ್ತ KGFನಾಗಿ ನಾವು ನಿರ್ಮಾಣ ಮಾಡ್ಬೋದು ಅಂತ ಹೇಳ್ಬಿಟ್ಟು ತಮ್ಮಲ್ಲಿ ಕಳಕಳಿಯಿಂದ ಕೇಳ್ತಾ ಇದ್ದೀನಿ. ದಯವಿಟ್ಟು ನಮ್ಮ ಸಿಬ್ಬಂದಿ ಜೊತೆಯಲ್ಲಿ ಕೈ ಜೋಡಿಸ್ಬೇಕು ಅಂತ ಹೇಳ್ಬಿಟ್ಟು ತಮ್ಮಲ್ಲಿ ಕೇಳ್ತಾರೆ. ಇದು ಎಲ್ಲ ಕಡೆ ಕೊರತೆ ಅನ್ನೋದು ಇರುತ್ತೆ, ಬಟ್ ನಮ್ಮಲ್ಲಿ ಒಂದು ನಾವು ಏನು ಪ್ಲ್ಯಾನ್ ಮಾಡ್ಕೋಬೇಕು, ಎಷ್ಟೆಷ್ಟು ಯಾರ್ಯಾರನ್ನ ನಮ್ಮಲ್ಲಿ ಕೆಲಸದ ಒತ್ತಡನ ಯಾವ ರೀತಿಯಲ್ಲಿ ಕಡಿಮೆ ಮಾಡ್ಕೋಬೇಕು ಅನ್ನೋ ದೃಷ್ಟಿಯಲ್ಲಿ ಎಲ್ಲರೂ ಅದನ್ನು ಶೇರ್ ಮಾಡ್ಕೋಬೇಕಾಗುತ್ತೆ. ನನ್ನ ಆದಿಯಾಗಿ ಎಲ್ಲ ಪೌರ ಕಾರ್ಮಿಕರ ಆದಿಯಾಗಿ ಎಲ್ಲರೂ ಕೂಡ ಈಗ ಒಬ್ಬ ಆಟೋ ಟಿಪ್ಪರ್ ಡ್ರೈವರು ಪ್ಲಸ್ ಹೆಲ್ಪರ್ ನಾವು ಸಪ್ರೇಟಾಗಿ ಕೊಟ್ಟಾಗ ಒಬ್ಬ ಕಸ ಹೊಡಿಯೋನು ಕಡಿಮೆ ಆಗ್ತಾನೆ. ಅಲ್ಲಿ ಕಸ ಹೊಡಿಯೋನು ಕಡಿಮೆ ಆದಾಗ 5 ರೋಡ್ ಮಾಡೋನು 6 ರೋಡೋ 8 ರೋಡೋ ಈ ರೀತಿಯಾಗಿ ನಾವು ಒಂದು ಸ್ವಲ್ಪ ಕಾರ್ಯ ಒತ್ತಡವನ್ನು ಅಂದರೆ ಅವ್ರಿಗೆ ನಿಭಾಯಿಸಲಿಕ್ಕೆ ನಾವು ಹೇಳಿದ್ವಿ. ಅದೇ ರೀತಿಯಾಗಿ ನಡೆಸ್ತಾ ಇದ್ದೀವಿ ಕೂಡ. ಬಟ್ ಸಾರ್ವಜನಿಕರಿಂದ ಇದರಲ್ಲಿ ಏನು ಹಸಿ ಕಸ ಒಣ ಕಸ ಏನು ಪ್ರತಿ ದಿವಸ ನಾನು ಕೂಡ 5:45 ಇಲ್ಲಿ ಬಂದು ನಿಮ್ಮ ಎಲ್ಲ ವಾರ್ಡ್ಗಳಲ್ಲೂ ಏನು
ಕೆಲವು ಆಯ್ಕೆ ಮಾಡಿಕೊಂಡು ನಾವು ಹೋಗ್ತಾ ಇದ್ದೀವಿ. ಎಲ್ರಿಗೂ ಅರಿವು ಮೂಡಿಸುವಂಥ ಕೆಲಸ ಮಾಡ್ತಾಯಿದ್ದೀವಿ. ಬಟ್ ಆದ್ರೂ ಕೂಡ ಇದು ಪರಿಣಾಮಕಾರಿಯಾಗಿ ಮಾಡಬೇಕು ಅಂದರೆ ಎಲ್ಲರ ಒಂದು ಸಹಕಾರ ಭಾಳ ಅತಿ ಮುಖ್ಯ. ಆ ದೃಷ್ಟಿಯಲ್ಲಿ ನಾನು ಎಲ್ಲ ಸಾರ್ವಜನಿಕರಿಗೆ ನಾನು ಕೋರ್ತಾ ಇರೋದೇನೆಂದರೆ, ಹಸಿ ಕಸ ಒಣ ಕಸವನ್ನು ದಯವಿಟ್ಟು ಇದು ಕೊಡಿ. ಇಲ್ಲೂ ಕೂಡ ಕಸವನ್ನು ಎಲ್ಲದರಲ್ಲಿ ಬಿಸಾಡಬೇಡಿ. ಸಾಧ್ಯವಾದರೆ ನಿಮ್ಮ ಮನೆ ಬಾಗಿಲ ಹತ್ರ ಯಾರೂ ಕೂಡ ಕಸ ತಗೊಂಡು ಬರದೇ ಇದ್ದರೂ ಸಂದರ್ಭದಲ್ಲಿ, ಅಥವಾ ನೀವು ಅರ್ಲಿ ಮಾರ್ನಿಂಗ್ ಬೇಗ ಓಡೋಂಥ ಸಂದರ್ಭದಲ್ಲಿ ಬಂದರೆ ದಯವಿಟ್ಟು ನಿಮ್ಮ ಮನೆಯ ಮುಂದೆನೇ ಎಲ್ಲೂ ಹಾಕಬೇಡಿ. ನಿಮ್ಮ ಮನೆಯ ಮುಂದೆನೇ ಒಂದು ಕಡೆ ಕಟ್ಟಿಬಿಟ್ಟು ಅಲ್ಲೇ ಇಡಿ. ನಮ್ಮವರು ಬಂದು ನಿಮ್ಮ ಮನೆ ಬಾಗಿಲ ಹತ್ರನೇ ತೆಗೆದುಕೊಂಡು ನಾವು ಹೋಗುವಂಥ ವ್ಯವಸ್ಥೆನ ನಾವು ಆಲ್ರೆಡಿ ಎಲ್ಲ ನಮ್ಮ ಸಿಬ್ಬಂದಿಗೂ ಕೂಡ ಅದನ್ನು ಮನದಟ್ಟು ಮಾಡಿದ್ದೀವಿ. ಆ ದೃಷ್ಟಿಯಲ್ಲಿ ತಮ್ಮ ಸಹಕಾರ ಅತಿ ಮುಖ್ಯ. ನಾನು ಇವಾಗ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ನಿಮ್ಮ ಮನೆಗಳಲ್ಲಿ ನೀವು ಬೆಳಗ್ಗೆ 5 ಗಂಟೆ ಟ್ರೈನಿಗೆ ಹೋಗಬೇಕು ಅನ್ನೋಂಥ ಸಂದರ್ಭ ಬಂದರೆ ದಯವಿಟ್ಟು ನಿಮ್ಮ ಮನೆಯ ಬಾಗಿಲಲ್ಲೇ ನಿಮ್ಮ ಕಸವನ್ನು ಇಟ್ಟು ಹೋಗಿ. ಎಲ್ಲೂ ಅದನ್ನು ನಾವು ಒಳ್ಳೆ ರೀತಿಯಲ್ಲಿ ಅದನ್ನು ತೆಗೆದುಕೊಂಡು ಹೋಗಿ ನಮಗೆ, ಯಾಕೆಂದರೆ ನೀವು ಎಲ್ಲದರಲ್ಲಿ ಬಿಸಾಕಿದರೆ ಮತ್ತೆ ಅದು ಬ್ಲಾಕ್ ಸ್ಪಾಟ್ ಆಗುತ್ತೆ. ಅದಕ್ಕೆ ಅವಕಾಶ ಕೊಡಬೇಡಿ. ಪ್ರತಿ ಮನೆ ಬಾಗಿಲ ಹತ್ರನೂ ನಮ್ಮ ಗಾಡಿ ಬರುತ್ತೆ, ನಿಮ್ಮ ಹತ್ರ ಕಸ ತೊಗೊಳ್ತೀವಿ. ನಿಮ್ಮ ಒಂದು ಏನು ಸ್ವಾಸ್ಥ್ಯ ಮತ್ತು ಸ್ವಚ್ಛತೆಗೆ ಏನಿದೆಯೋ ಅದಕ್ಕೆ ಕಟಿಬದ್ಧರಾಗಿ ನಾವು ಕೆಲಸ ಮಾಡ್ತೀವಿ. ನಿಮ್ಮ ಎಲ್ಲ ಈ ದೃಷ್ಟಿಕೋನದಲ್ಲಿ ತಮ್ಮೆಲ್ಲರ ಒಂದು ಸಹಕಾರ ಅತಿ ಮುಖ್ಯ ಅಂತ ನಾನು ಈ ವಿಚಾರದಲ್ಲಿ ಕೇಳ್ತೀನಿ. ಮೊದಲೇ ಸರ್, ಮಾನ್ಯ MLA ಮೇಡಮ್ ಅವರು ಏನು ಮಾನ್ಯ ಮಂತ್ರಿಗಳಿಗೆ ಒಂದು ಅಹವಾಲನ್ನು ಕೊಟ್ಟಿದ್ದರು. ಒಟ್ಟಾರೆಯಾಗಿ ಒಂದು ನಗರದ ಪ್ರಮುಖ ರಸ್ತೆಗಳು, ಅದಾದ ನಂತರ ಏನು ಬಸ್ ಸ್ಟ್ಯಾಂಡ್ ಅಭಿವೃದ್ಧಿಗೆ ಈ ವಿಚಾರವಾಗಿ ಕೊಟ್ಟಿದ್ದರು. ಹಾಗಾಗಿ 2 ಕೋಟಿ ರೂಪಾಯಿಗಳನ್ನ ಪ್ರಥಮ ಹಂತವಾಗಿ ಏನು ಮಾನ್ಯ ಮಂತ್ರಿಗಳು ಮಾನ್ಯ ಶಾಸಕರ ಒಂದು ಒತ್ತಾಯದ ಮೇರೆಗೆ ಬಿಡುಗಡೆ ಮಾಡಿದ್ದಾರೆ. ಅದೇ ರೀತಿಯಾಗಿ ಮಾನ್ಯ ಶಾಸಕರು ಈ ಒಂದು ನಗರದಲ್ಲಿ ಪ್ರಥಮವಾಗಿ ಬಸ್ ಸ್ಟ್ಯಾಂಡ್ ಅಭಿವೃದ್ಧಿಗೆ ಮತ್ತು ಅದರಲ್ಲಿ ಒಂದು ಆದ್ಯತೆ ಮೇರೆಗೆ ಬಸ್ ಸ್ಟ್ಯಾಂಡಲ್ಲಿರುವಂಥ ಶೌಚಾಲಯಗಳ ಅಭಿವೃದ್ಧಿಗೋಸ್ಕರ ಪ್ರಥಮ ಆದ್ಯತೆ ಮೇರೆಗೆ ಇದನ್ನು ತೆಗೆದುಕೊಳ್ಳಿ ಅಂತ ಹೇಳಿರೋದ್ರಿಂದ ಈಗ ಆಲ್ರೆಡಿ 2 ಕೋಟಿ ರೂಪಾಯಿಯಷ್ಟು ಪ್ರಸ್ತಾವನೆಯನ್ನು, ಅಂದರೆ DPR ಅನ್ನು ರೆಡಿ ಮಾಡ್ತಾ ಇದ್ದೀವಿ. ಶೀಘ್ರದಲ್ಲೇ ಅದು ಅನುಷ್ಠಾನ ಮಾಡ್ತೀವಿ ಸರ್. ಸೈಕಲ್ ಸ್ಟ್ಯಾಂಡು ಗಾಡಿಗಳು ಸ್ಟ್ಯಾಂಡಲ್ಲಿ ಇರುತ್ತೆ, ಡಿಸ್ಟರ್ಬೆನ್ಸ್ ಆಗುತ್ತೆ ಪ್ಯಾಸೆಂಜರ್ಗೆ ಅಂತ ಒಂದು ಆರೋಪ ಇದೆ. ಆ ವಾಹನ ಸಂಚಾರನ ಯಾವ ರೀತಿ ನೆಕ್ಸ್ಟು ನಮ್ಮಲ್ಲಿ ಕಮ್ಯುನಿಟಿ ಮೊಬಿಲೈಸರ್ಸ್ ಅನ್ನೋ ಒಂದು ತಗೊಳ್ತಾ ಇದ್ವಿ. ಅದರಲ್ಲಿ ಒಂದು ಇಬ್ಬರನ್ನ ಅಲ್ಲಿ ಸ್ವಚ್ಛತೆ ಮತ್ತು ಸ್ವಾಸ್ಥ್ಯ ಕಾಪಾಡಲಿಕ್ಕೆ ಅಗತ್ಯವಾಗಿ ಏನು ಆಗಬೇಕು ಅನ್ನೋದ್ರ ಬಗ್ಗೆ ಅದನ್ನು ಅರಿವು ಮೂಡಿಸ್ತೀವಿ. ಆಮೇಲೆ ಈಗ ಎಲ್ಲಂದರಲ್ಲೇ ಅಪಾಸೈಡ್ ಆಗಿ ಏನು ಗಾಡಿಗಳು ನಿಲ್ಲಿಸ್ತಾ ಇದ್ದಾರೆ ಅದನ್ನೆಲ್ಲ ಗಮನಿಸಿದ್ದೀವಿ. ಅದನ್ನು ನೆಕ್ಸ್ಟು ಮುಂದಿನ ದಿನಗಳಲ್ಲಿ ಈಗ ಕ್ರಮೇಣವಾಗಿ ನಮ್ಮಲ್ಲಿ ಏನು ಸಿಬ್ಬಂದಿ ಕೊಡ್ತಾ ಇದೆ ಅದನ್ನು ನೀಗಿಸ್ಕೊಂಡು ಆ ಕೆಲಸ ಮಾಡಿಸ್ತೀವಿ. ಮತ್ತು ಪೊಲೀಸ್ ಇಲಾಖೆಯ ಸಹಯೋಗದೊಂದಿಗೆ. ಸರ್, ಟ್ರೇಡ್ ಲೈಸೆನ್ಸ್ ಏನಾಗಿದೆ, ನಮ್ಮಲ್ಲಿ ಹೆಚ್ಚು ಕಡಿಮೆ ಒಂದು 3,000ದಷ್ಟು ಟ್ರೇಡ್ ಉದ್ದಿಮೆ ನಡೀತಾ ಇದೆ, ಉದ್ದಿಮೆದಾರರು ನಡೆಸ್ತಾ ಇದ್ದಾರೆ. ಅದರಲ್ಲಿ 10% ಮಾತ್ರ ನಮ್ಮಲ್ಲಿ ತೆಗೆದುಕೊಂಡಿರೋದು ನಾವು ಕಂಡು ಬಂದಿದೆ. ಬಟ್ ಏನಪ್ಪ ಅಂದರೆ ಅದರಲ್ಲಿ ಕೆಲವರು ಇಚ್ಛಾಶಕ್ತಿ ಇಲ್ಲ, ಯಾಕೆ ತೊಗೋಬೇಕು ಅನ್ನೋ ಒಂದು ವಿಚಾರದಲ್ಲಿ. ಆಮೇಲೆ ಯಾಕೆ ತೊಗೊಂಡ್ರು ಅನ್ನೋದಕ್ಕಿಂತ ಅದನ್ನು ತಗೊಳ್ಳದೇ ಇದ್ರೂ ನಡೆಯುತ್ತೆ ಅನ್ನೋ ಭಾವನೆಯಲ್ಲಿ ಜನದ ಮನಸ್ಥಿತಿ ಇದೆ. ಬಟ್ ಅದು ಬದಲಾಗಬೇಕು. ಇದರ ಎಲ್ಲರ ಕರ್ತವ್ಯ, ಎಲ್ಲರ ಆದ್ಯ ಹಕ್ಕು. ಯಾರ್ಯಾರು ಉದ್ದಿಮೆ ಮಾಡ್ತಾ ಇದ್ದಾರೆ ಎಲ್ಲರೂ ಕೂಡ ಉದ್ದಿಮೆ ಪರವಾನಗಿಯನ್ನು ನಗರಸಭೆಯಿಂದ ತೆಗೆದುಕೊಳ್ಬೇಕಾಗಿರೋದು ಅವರ ಧರ್ಮ. ಹಾಗೆ ಇದು ನಾವು ಎಲ್ರಿಗೂ ಆ ಉದ್ದಿಮೆ ಪರವಾನಗಿ ತೆಗೆದುಕೊಳ್ಳಲಿಕ್ಕೆ ಒಂದು ಆಂದೋಲನವನ್ನು ನಮ್ಮ ರೆವಿನ್ಯೂ ಇನ್ಸ್ಪೆಕ್ಟರ್ ಆದಿಯಾಗಿ ಎಲ್ಲರೂ ಮಾಡ್ತಾಯಿದ್ದೀವಿ. ಈಗ ಕ್ರಮೇಣವಾಗಿ ಇನ್ನೊಂದು 10 ದಿವಸದ ಒಳಗಡೆ ಅದು ಕಾರ್ಯರೂಪಕ್ಕೆ ಏನು ತ್ವರಿತವಾಗಿ ಒಂದು ಪರಿಣಾಮಕಾರಿಯಾಗಿ ಮಾಡ್ತೀವಿ ಅನ್ನೋದು ಒಂದು ವಿಚಾರ ತಮ್ಮಲ್ಲಿ ಗಮನ ತರ್ತೀನಿ. ಉದ್ದಿಮೆ ಪರವಾನಗಿಗೆ ಪ್ರಮುಖವಾಗಿ ಕೆಲವು ಉದ್ಯಮಿಗಳಿಗೆ ಯಾರ್ಯಾರು ನಡೆಸ್ತಾ ಇದ್ದಾರೆ ಅವರಿಗೆ ಒಂದು ಕಿವಿ ಮಾತು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಒಂದು ಸೇಲ್ ಡೀಡ್ ಇರಬೇಕು, ಅದು ಓನ್ ಪ್ರಾಪರ್ಟಿ ಆಗಿದ್ದರೆ, ಅಥವಾ ಬಾಡಿಗೆ ಆಗಿದ್ದರೆ ರೆಂಟಲ್ ಅಗ್ರಿಮೆಂಟ್ ಮಸ್ಟ್ ಆ್ಯಂಡ್ ಶುಡ್ ಇರಬೇಕು. ಆಮೇಲೆ ಟ್ಯಾಕ್ಸ್ ಪೇಯ್ಡ್ ರಿಸಿಪ್ಟ್ಸ್ ಇರಬೇಕು. ಆಮೇಲೆ ಆಧಾರ್ ಕಾರ್ಡು, ಪಾನ್ ಕಾರ್ಡು, ಆಮೇಲೆ GST ಸರ್ಟಿಫಿಕೇಟ್ ಇರಬೇಕು. ಅದಾದಮೇಲೆ ಬೆಸ್ಕಾಮ್ದು, ಸಪೋಸ್ GST ಇಲ್ಲ ಅಂದರೆ ಬೆಸ್ಕಾಮ್ದು ಮೀಟ್ರ್ ತೆಗೆದುಕೊಂಡಿರೋವಂಥದ್ದು ಪವರ್ ಬಿಲ್ಸ್ ಇದ್ರೂ ಕೊಟ್ಟರು ನಮ್ಮ ಏನು ರೆವಿನ್ಯೂ ಇನ್ಸ್ಪೆಕ್ಟರ್ಸ್ ಅವರೆಲ್ಲ ಅದನ್ನು ಪರಿಶೀಲಿಸಿಬಿಟ್ಟು ನಿಮಗೆ ಉದ್ದಿಮೆ ಪರವಾನಗಿಯನ್ನು ಕೊಡ್ತಾರೆ. ಬಟ್ ಈ ಒಂದು ಆಂದೋಲನಕ್ಕೆ ಅಥವಾ ಈ ಒಂದು ವಿಚಾರಕ್ಕೆ ತಾವು ಯಾರೂ ಕೂಡ ಕೈ ಜೋಡಿಸದೇ ಇದ್ದಲ್ಲಿ ನಾವು ಅನಿವಾರ್ಯವಾಗಿ ಅಂತ ನಾನು ತಮ್ಮಲ್ಲಿ ಹೇಳ್ತೇನೆ. ಯಾಕೆಂದರೆ ಈಗ ಒಂದು ಸಂಸ್ಥೆ ಒಂದು ಶಿಸ್ತುಬದ್ಧವಾಗಿ ನಾವು ನಡೆಸಬೇಕು ಅಂದಾಗ, ನಾವು ಪರಿಣಾಮಕಾರಿಯಾಗಿ ನಡೆಸಬೇಕು ಅಂದಾಗ ಅದು ನೋಡಿ ನಾವು
ಉದ್ದಿಮೆ ಪರವಾನಗಿ ತೆಗೆದುಕೊಳ್ಳಿಲ್ಲ ಅಂದರೆ ಆಟೋಮೆಟಿಕಲಿ ನಿಮ್ಮದು ಪವರ್ ಡಿಸ್ಕನೆಕ್ಷನ್ ಮಾಡಲಿಕ್ಕೆ ಇನ್ನೊಂದು ಮಾಡಲಿಕ್ಕೆ ನಮ್ಮ ಏನು ಕಾನೂನಲ್ಲಿ ಇರುವಂಥ ಅವಕಾಶಗಳನ್ನು ಬಳಸ್ಕೊಂಡು ನಿಮ್ಮನ್ನು ಕೇಳಬೇಕಾಗತ್ತೆ. ದಯವಿಟ್ಟು ಅದಕ್ಕೆ ಅವಕಾಶ ಕೊಡೋದು ಬೇಡ. ಈ ತಾವೇ ಒಂದು ವಾಲಂಟಿಯರ್ ಆಗಿ ತಮ್ಮ ಒಂದು ಆಸಕ್ತಿ ಇದ್ದರೆ ನಮ್ಮಲ್ಲಿ ಬಂದು ಉದ್ದಿಮೆ ಪರವಾನಗಿಯನ್ನು ಪಡೆದುಕೊಂಡು ಸಂಸ್ಥೆ ಜೊತೆಲಿ ಸಹಕರಿಸಬೇಕು ಅಂತ ಕೇಳ್ತೇನೆ. ಸರ್, ನಿನ್ನೆ ಡಿಸ್ಟ್ರಿಕ್ಟ್ ಕಲೆಕ್ಟ್ರು ಒಂದು ಇದು ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ. ಏಕೆಂದರೆ ಕಸಗಳನ್ನ ಬಂದು ಹೌದು ಸರ್, ಸಾಹೇಬರು ಅವತ್ತು ಮೀಟಿಂಗಲ್ಲಿ ನಾನು ಇದ್ದೆ ಸರ್. ಸಾಹೇಬರು ಏನಂದರೆ ಎಲ್ಲಂದರಲ್ಲಿ ಕಸ ಎಸೆಯೋರ ಮುಂದೆ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಿ ಅಂತ ಹೇಳಿದ್ದಾರೆ. ಆ ಥರ ಈಗ ನಾವು ಒಂದು ಉದಾಹರಣೆಗೆ ಹೇಳ್ತೀನಿ. ನಿನ್ನೆ ಎಲ್ಲ ಮೊನ್ನೆ ಮಾರ್ನಿಂಗ್ 5:15 ನಾನು ಅಶೋಕ್ ನಗರ ಮುಖ್ಯ ರಸ್ತೆಯಲ್ಲಿ ಒಂದು ವೀಕ್ಷಣೆಗೆ ಬಂದಾಗ ಒಬ್ಬರು ಚರಂಡಿಯಲ್ಲಿ ಕಸ ಸುರಿತಾಯಿದ್ರು. ಚರಂಡಿಯಲ್ಲಿ ಕಸ ಸುರಿದಾಗ ಈಗ ಈ ವಿಚಾರದಲ್ಲಿ ನಾವು ಎಚ್ಚೆತ್ಕೊಂಡು ಅವ್ರ ಮೇಲೆ ಇದು ಮಾಡಿದಾಗ ಈಗ ಭಯಭೀತರಾಗಿ ಓಡೋದು. ಬಟ್ ಭಯಭೀತರಾಗಿ ಓಡೋಗೋದು ಅನ್ನೋದಕ್ಕಿಂತ ಅದು ಉದ್ದೇಶ ಅಲ್ಲ. ಬಟ್ ಅವ್ರಿಗೆ ನಾವು ಅರಿವು ಮೂಡಿಸಿದ್ವಿ. ಆಮೇಲೆ ಅವ್ರಿಗೆ ಹೇಳಿದ್ವಿ, ಇಲ್ಲಿ ನೀವು ಅರ್ಥ ಮಾಡ್ಕೋಬೇಕಾಗತ್ತೆ. ನೀವು ಮನೇಲೇ ನಿಮ್ಮ ಮನೆ ಬಾಗಿಲ ಹತ್ರ ನಾವು ಕಸದ ಲಾರಿ ಬರ್ತೀವಿ, ಕಸ ಕೊಡ್ತೀವಿ, ಕೇಳ್ತೀವಿ, ನೀವು ಕೊಡಿ, ಧೈರ್ಯವಾಗಿ ಕೊಡಿ, ಅದರಲ್ಲಿ ಏನಿದೆ, ಇದರಲ್ಲಿ ಹಂಚ್ಕೊಂಡು ಓಡೋಗುವಂಥ ಪ್ರಮೇಯ ಇಲ್ಲ ಅಂತ ಹೇಳ್ಬಿಟ್ಟು ಅವ್ರಿಗೆ ಅರಿವು ಮೂಡಿಸಿದ್ವಿ. ಬಟ್ ಒಂದಂತೂ ಸತ್ಯ, ಎಲ್ಲಂದ್ರಲ್ಲಿ ಕಸ ಸುರಿದೆ ಅದು ಕ್ರಿಮಿನಲ್ ಮೊಕದ್ದಮೆಯನ್ನು 100% ದಾಖಲು ಮಾಡ್ತೀವಿ. ಈಗ ಪ್ರತಿ ಒಂದು ವಾರ್ಡ್ಗಳಲ್ಲೂ ಪ್ರತಿ ಏರಿಯಾದಲ್ಲೂ ಎಲ್ಲೆಲ್ಲಿ ಬ್ಲಾಕ್ ಸ್ಪಾಟ್ಸ್ ಇದ್ದಾವೆ ಅಂತ ಹೇಳ್ಬಿಟ್ಟು ಕಳೆದ 15 ದಿವಸಗಳಿಂದ ನಾವು ಪ್ರತಿ ರೋಡನ್ನು ಓಡಾಡಿದ್ದೀವಿ. ಎಲ್ಲ ಏನು ಜಾಗಗಳಲ್ಲಿ ಈಗ ಆಲ್ರೆಡಿ ನಾವು CC ಕ್ಯಾಮ್ರಾ ವಿತ್ ಮೈಕ್ ಅನ್ನೋದು ಇದು ಇನ್ಸ್ಟಾಲ್ ಮಾಡಿಸ್ತಾ ಇದ್ದೀವಿ. ನಾವು ಈಗ ಒಂದು ಉದಾಹರಣೆ ಸಾರ್ವಜನಿಕರ ಗಮನಕ್ಕೆ ತರ್ತಾ ಇದ್ದೀನಿ. ಈ ಥರ ಯಾರು ಎಲ್ಲಂದರಲ್ಲಿ ಕಸ ಸುರಿತಾರೆ, ಬ್ಲಾಕ್ ಸ್ಪಾಟ್ಸ್ಗಳಲ್ಲಿ ಕಸ ಬಿಸಾಕ್ತಾರೆ, ಅಂಥವ್ರದ್ದು ಐಡೆಂಟಿಫಿಕೇಷನ್ನು ಅಲ್ಲಿ ಕ್ಯಾಮ್ರಾದಲ್ಲಿ ನಮಗೆ ರೆಕಾರ್ಡ್ ಆಗುತ್ತೆ. ಆ ರೆಕಾರ್ಡ್ ಇಟ್ಕೊಂಡು ನಾವು ಅಲ್ಲಿರುವಂತಹ ನಮ್ಮ ಯಾರು ಮೇಸ್ತ್ರಿಗಳು ಇರ್ತಾರೆ, ಈಗ ನನಗೆ ಗೊತ್ತಾಗದೇ ಇರ್ಬೋದು, ಎಕ್ಸ್ ಪರ್ಸನ್ ಅಲ್ಲಿ ಕಸ ಹಾಕ್ತಾನೆ ಅಂದರೆ ಕಮಿಷನರ್ಗೆ ಗೊತ್ತಾಗದೇ ಇರ್ಬೋದು. ಬಟ್ ಒಬ್ಬ ಸಾಮಾನ್ಯವಾಗಿ ಅಲ್ಲಿ ಕೆಲಸ ಮಾಡ್ತಾರೋ ಪೌರ ಕಾರ್ಮಿಕರಿಗೆ ಗೊತ್ತಿರುತ್ತೆ, ಅಥವಾ ಅಲ್ಲಿರೋಂಥ ಮೇಸ್ತ್ರಿಗಂತೂ 100% ಗೊತ್ತಿರುತ್ತೆ. ಯಾಕೆಂದರೆ ಇರೋ 100 ಮನೆಗಳಲ್ಲಿ 100 ಮುಖಗಳು ಅವ್ರಿಗೇನು ಮರೆಯುವಂಥ ವಿಚಾರನೇ ಅಲ್ಲ. ಯಾಕೆಂದರೆ ಡೈಲಿ ಅವ್ರ ಹತ್ರ ವಹಿವಾಟು ಮಾಡ್ತಾನೆ ಇರ್ತಾರೆ, ಅಂದರೆ ಕಸ ತಗೊಳ್ಳೋದು ಈ ರೀತಿಯಾಗಿ. ಹಾಗಾಗಿ ನಾನು ಸಾರ್ವಜನಿಕರಲ್ಲಿ ಏನು ಈ ವಿಚಾರವಾಗಿ ಏನು ಹೇಳ್ತೀನಿ ಅಂದರೆ, ದಯವಿಟ್ಟು ಇದಕ್ಕೆ ಆಸ್ಪದ ಕೊಡೋದು ಬೇಡ. ನಾವೆಲ್ಲರೂ ಕೂಡ ಕಸದ ವೈಜ್ಞಾನಿಕ ನಿರ್ವಹಣೆಗೆ ಎಲ್ಲರೂ ಶ್ರಮಿಸೋಣ ಅನ್ನೋ ಒಂದು ಭಾವನೆಯನ್ನು ತಮ್ಮ ಮುಂದೆ ವ್ಯಕ್ತಪಡಿಸ್ತೇವೆ. தரம் என்றும் நிரந்தரம், தரம் என்றும் நிரந்தரம், தரம் என்றும் நிரந்தரம். வாங்க.